ಹಾಯ್ ಫ್ರೆಂಡ್ಸ್, ನಮ್ಮ ಆಂಟಿ ಜಿಕೆ ಅಡ್ಡಾ ಚಾನೆಲ್ಗೆ ಸ್ವಾಗತ ಗೆಳೆಯರೇ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿಕೊಂಡು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ನನ್ನ ಹೆಸರು ಕಿರಣ್, ನಮ್ಮ ಮನೆ ಹಾಸನ ಜಿಲ್ಲೆ. ನಾನು ಬಡ ಕುಟುಂಬದವನು. ನಮ್ಮ ಮನೆಯಲ್ಲಿ ನಾನು, ನನ್ನ ತಂಗಿ ಮತ್ತು ಅಪ್ಪ ಅಮ್ಮ. ನಾನು 10ನೇ ತರಗತಿ ಮುಗಿಸಿ ನನ್ನ ತಂದೆಯೊಡನೆ ಹೊಲದಲ್ಲಿ ಕೆಲಸ ಮಾಡಲು ಶುರು ಮಾಡಿದೆ. ಆಗ ತಂದೆಯ ತಂಗಿ ನನ್ನ ಅತ್ತೆ ಯನ್ನು ಬೆಂಗಳೂರಿಗೆ ಮದುವೆ ಮಾಡಿ ಕೊಟ್ಟಿದ್ದು. ಅವರ ಮಕ್ಕಳ ಶಾಲೆಗೆ ಮಧ್ಯವಾದಿ ರಜಾ ಸಮಯದಲ್ಲಿ ನಮ್ಮ ಮನೆಗೆ ಬಂದಿದ್ದರು. ಆಗ ನಾನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ 2 ಕಾಲುಗಳು ತೂತು ಆಗಿ ರಕ್ತ ಬಂದಾಗೆ ಆಗಿತು. ಅತ್ತೆಗೆ ನನ್ನ ಕಾಲುಗಳನ್ನು ನೋಡಿ ಬೇಸತ್ತು, ನಿನಗೊಂದು ಬೆಂಗಳೂರು ನಲ್ಲಿ ಕೆಲಸ ಹುಡುಕಿಡುತ್ತೇನೆ, ನೀನು ಬರ್ತೀಯಾ ಅಂದರು. ಆಗ ನನಗೂ ಖುಷಿಯಾತ್ತು. ನಾನು ಹೊಲದಿಂದ ಬೇಗನೆ ಹೊಡಿ ಬಂದು ಕೈಕಾಲು ತೊಳೆದು ಮನೆಯೊಳಗೆ ಹೊಡಿ ಅಮ್ಮನಲ್ಲಿ ನಾನು ಬೆಂಗಳೂರಿಗೆ ಕೆಲಸಕ್ಕೆ ಹೋಗುತ್ತೇನೆ ಅಂದೆ. ಆಗ ಪಕ್ಕದಲ್ಲಿ ಕುಳಿತಿದ್ದ ಅಪ್ಪ, ನಮ್ಮ ಹೊಲದಲ್ಲಿಯೇ ಕೆಲಸ ಇದೆ, ಅದನ್ನೇ ಮಾಡಿಕೊಡ್ಡಿರು ಅಂದರು. ಆಗ ನಾನು ಕೋಪದಲ್ಲಿ ಕುಳಿತೆ. ಅಮ್ಮ ಬಂದು ನಾನು ಅಪ್ಪನಲ್ಲಿ ಒಪ್ಪಿಸುತ್ತೇನೆ ಅಂದು ಹೋದರು. ಅಮ್ಮನ ಮಾತು ಕೇಳಿ ನನಗೂ ಧೈರ್ಯ ಬಂತು. ಮಾರನೇ ದಿನ ಅತ್ತೆ ಅವರ ಊರಿಗೆ ಹೊರಟರು. ನಾನು ಬೇಸರದಲ್ಲಿ ಹೊರಗೆ ಕುಳಿತಿದ್ದೆ. ಆಗ ಅತ್ತೆ ಅಪ್ಪನಲ್ಲಿ ಅವನನ್ನು ನನ್ನ ಜೊತೆ ಕಳಿಸು, ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂದರು. ಅಪ್ಪ ಹೊರಬಂದು ಬಟ್ಟೆ ಬರೆ ರೆಡಿ ಮಾಡು ಅಂದು ಹೊಲದ ಕೆಲಸಕ್ಕೆ ಹೋದರು. ನಾನು ಬೇಗನೆ ಬೆಂಗಳೂರಿಗೆ ಹೊರಟೆ. ಅಲ್ಲಿ ನನ್ನ ಕೆಲಸ ಓಯೋದಲ್ಲಿ ರೂಮ್ ಬಾಯಲ್ ಆಗಿ ಅತ್ತೆ ನನ್ನನ್ನು ಕೆಲಸಕ್ಕೆ ಸೇರಿಸಿದರು. ನಾನು ಹೋಗಿ ತುಂಬಾ ದಿನ ಕಳೆದ ಮೇಲೆ ಇನ್ನೊಬ್ಬ ಹುಡುಗ ರೂಮ್ ಬಾಯಲ್ ಕೆಲಸಕ್ಕೆ ಸೇರಿಕೊಂಡ. ನಾವು ಒಂದೇ ರೂಮ್ನಲ್ಲಿ ಇದೆವು. ಅವನು ವೈನ್ ಕುಡಿತಿದ್ದ, ನಾನು ಒಂದು ದಿನ ಕುಡಿದೆ. ಅಂದಿನಿಂದ ನನ್ನ ಅವನ ಗೆಳೆತನ ಶುರುವಾಯಿತು. ನಾವು ರಾತ್ರಿ ಮಲಗಿರುವಾಗ ಅವನು ಸೆಕ್ಸ್ ವಿಡಿಯೋಗಳನ್ನು ನೋಡುತ್ತಿದ್ದ, ನಾನು ಅವನ ಜೊತೆ ನೋಡುತ್ತಿದ್ದೆ. ಆಗ ನನ್ನ ತುನ್ನೆ ಕಬ್ಬಿನ ತರ ಆಗಿತ್ತು. ಅವನು ನನ್ನ ಚಡಿಯ ಒಳಗೆ ಕೈ ಹಾಕಿ ಹಿಡಿದ. ನಾನು ಅವನ ತುನ್ನೆಯನ್ನು ಹಿಡಿದುಕೊಂಡು ವಿಡಿಯೋ ನೋಡುತ್ತಿದ್ದೆವು. ಆಗ ನಾನು ಅವನು ಒಂದು ಆಂಟಿಯನ್ನು ಮಜಾ ಮಾಡುವ ಅಂದು ಮಾತಾಡಿಕೊಂಡೆವು. ಲಾಡ್ಜ್ಗೆ ಯಾವತ್ತು ಒಬ್ಬರು ಆಂಟಿ ಬರುತ್ತಿದ್ದರು. ಅವರ ಹೆಸರು ವನಿತಾ. ಅವರನ್ನು ದಿನದಲ್ಲಿ 2 ಪಾರ್ಟಿ ಯಾರಿಗೆ ಸುಖ ಕೊಡುತ್ತಿದ್ದರು. ಅಂದು 9 ಗಂಟೆಗೆ ಅವರ ಮನೆಗೆ ತೆರಳುತ್ತಿದ್ದರು. ಆಗ ನಮ್ಮ ಲಾಡ್ಜ್ನ ಕ್ಯಾಸಾರ್ ಊಟ ಮಾಡಲು ಹೋದರು. ಇನ್ನೊಂದು ಹೇಳಿದೆವು. ಆಗ ಅವರು ಆಂಟಿ ಹೋಗುದ್ದಾನು ತಡೆದು ಗೇಟಿಗೆ ಬೀಗ ಹಾಕಿ ನಮ್ಮ 2 ಹುಡುಗರಿಗೆ ನೀನು ಸುಖ ಕೊಡ್ಬೇಕು ಅಂದರು. ಆಂಟಿ ಸರಿ ಅಂದು ನನಗೆ ಒಂದು ಅಪ್ ಕೋಟರ್ ತರಲಿ ಅಂದರು. ಆಗ ನಾವಿಬ್ಬರು ಓಡಿ ಬಾರಿಗೆ ಹೋಗಿ ಅಪ್ ಕೋಟರ್ ತಂದೆವು. ಆಂಟಿಗೆ ಕುಡಿಸಿ ನಾವು ಒಂದು ವೈನ್ ಕುಡಿದೆವು. ಆಗ ಆಂಟಿ ಅವರ ಬಟ್ಟೆ ತೆಗೆದು ಮಲಗಿದ್ದರು. ಅವರು ಕುಡಿದ ಮಾತಿನಲ್ಲಿ ಇದರು ಮೊಲೆಯಲ್ಲಿ ಆಟಾಡುತ್ತಾ ಚೀಪಿದೆ. ಆಗ ಮೊಲೆಯಲ್ಲಿ ಹಾಲು ಬಂತು. 2 ಕಾಂಡೋಮ್ ಕೊಟ್ಟರು. ಅದನ್ನ ನನ್ನ ಗೆಳೆಯ ಮತ್ತು ನಾನು ನಮ್ಮ ತುನ್ನೆಗೆ ಹಾಕಿಕೊಂಡೆವು. ನಾನು ಮೇಲಾಣೆ ಆಂಟಿಯ ತೂತಿಗೆ ನುಗ್ಗಿಸಿದ್ದೆ. ಆಗ ಗೆಳೆಯ ಆಂಟಿಯ ಬಾಯಿಗೆ ಹಾಕಿ ಚೀಪಿಸುತ್ತಾ ಇದ್ದ. ನಾನು ಆಂಟಿಗೆ ಎಷ್ಟೇ ನುಗ್ಗಿದ್ದರೂ ನನ್ನ ತುನ್ನೆಯಲ್ಲಿ ರಸ ಬರುತ್ತಿರಲಿಲ್ಲ, ಏಕೆಂದರೆ ಆಂಟಿಯ ತೊಲ್ಲು ತುಂಬಾ ದೊಡ್ಡದಾಗಿತ್ತು. ನನ್ನ ತುನ್ನೆ ಸಾಕಾಗುತ್ತಿರಲಿಲ್ಲ. ದುಡಿ ಸಾಕಾಯಿತು. ಗೆಳೆಯನಲ್ಲಿ ನೀನು ದುಡ್ಡು, ನಾನು ಆಂಟಿಯ ಬಾಯಲ್ಲಿ ಚೀಪಿಸುತ್ತೇನೆ ಅಂದೆ. ರೂಮಲ್ಲಿ ತಂದಿದ್ದ ಜೇನುತುಪ್ಪ ಇತ್ತು, ಅದನ್ನ ನನ್ನ ತುನ್ನೆಗೆ ಹಾಕಿ ಆಂಟಿಯಲ್ಲಿ ಚೀಪಲ್ಲು ಕೊಟ್ಟೆ. ಆಗ ಸ್ವಲ್ಪ ಸುಖ ಬಂತು, ನಂತರ ರಸನು ಬಂತು. ಸುಸ್ತಾಗಿ ಆಂಟಿಯ ಮೇಲೇನೆ ಮಲಗಿ ಆಗತಾನೆ ನನ್ನ ತುನ್ನೆಗೆ ಹಾಕಿದ್ದ ಜೇನುತುಪ್ಪ ತೂತಿಗೆ ಹಾಕಿ ನೇಕಿದ್ದೆ. ಇನ್ನು ಮುಂದಿನ ಮಾತುಗಳನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ.